ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜೈಲಿನಲ್ಲಿರೋ ನಟ ದರ್ಶನ್ಗೆ ಶುರುವಾಯಿತು ಫುಲ್ ಟೆನ್ಷನ್. ಪ್ರದೋಷ್ ಮಾಫಿ ಸಾಕ್ಷಿಯಾಗಲು 59ನೇ ಸೆಷನ್ಸ್ ಕೋರ್ಟ್ ಸಮ್ಮತಿ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 16 ಮಂದಿಗೆ ಇಲ್ಲಿ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪ್ರದೋಷ್ ಮಾಫಿ ಸಾಕ್ಷಿ ಕುರಿತು ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಕೋರ್ಟ್ ಕೂಡ ಪುರಸ್ಕರಿಸಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಸಾಕ್ಷಿ ನುಡಿಯಲಿದ್ದಾನೆ ಪ್ರದೋಷ್. ನಿಬಂಧನೆ ಹೇರಿ ಮಾಫಿಗೆ ಅನುಮತಿ ಕೊಟ್ಟ ಸೆಷನ್ಸ್ ಕೋರ್ಟ್. ಇನ್ನು ಪ್ರದೋಷ್ಗೆ ಗೊತ್ತಿರುವ ಎಲ್ಲಾ ಸತ್ಯವನ್ನ ಹೇಳಬೇಕು, ಸುಳ್ಳು ಹೇಳಿದ್ರೆ ಪ್ರಾಸಿಕ್ಯೂಷನ್ ತೀರ್ಮಾನ ಕೈಗೊಳ್ಳಲಿದೆ. ಇನ್ನು ಮಾಫಿ ಸಾಕ್ಷಿಗೆ ಮುಂದಾಗಿರುವ ಪ್ರದೋಷ್ಗೆ ಕೋರ್ಟ್ ಕೂಡ ನಿಬಂಧನೆಯನ್ನ ಹೇರಲಾಗಿದೆ. ಇನ್ನು ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದ್ರು. ಒಂದ್ ಕಡೆ ದರ್ಶನ್ಗೆ ಇಲ್ಲಿ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಸಾಕ್ಷಿಯನ್ನ ನುಡಿಯಲಿದ್ದಾನೆ ಪ್ರದೋಷ್. ಇನ್ನು ನಿಬಂಧನೆಯನ್ನ ಹೇರಿ ಮಾಫಿಗೆ ಅನುಮತಿ ಕೊಟ್ಟ ಸೆಷನ್ಸ್ ಕೋರ್ಟ್. ಹಾಗಾದ್ರೆ ಪ್ರದೋಷ್ಗೆ ಗೊತ್ತಿರುವ ಎಲ್ಲಾ ಸತ್ಯವನ್ನ ಇಲ್ಲಿ ಹೇಳಬೇಕಾಗುತ್ತೆ. ಆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ದಿನ ಏನಾಯ್ತು, ಹೇಗಾಯ್ತು, ಎಲ್ ಕರ್ಕೊಂಡು ಹೋದ್ರು, ಹೇಗೆ ಸಾಯಿಸಿದ್ರು ಅನ್ನೋದನ್ನ ಪಿನ್ ಟು ಪಿನ್ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಈಗಾಗಲೇ ಹೇಳಿರುವಂತದ್ದು. ಹಾಗಾದ್ರೆ ಒಂದ್ ಕಡೆ ದರ್ಶನ್ಗೆ ಹಾಗೆ ಪವಿತ್ರ ಗೌಡಗೆ ಇಬ್ಬರಿಗೂ ಕೂಡ ಇಲ್ಲಿ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 16 ಮಂದಿಗೆ ಇಲ್ಲಿ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ಇನ್ನು ಹಾಗಾದ್ರೆ ಪ್ರದೋಷ್ ಅರ್ಜಿಯಲ್ಲಿ ಏನಿದೆ? ಹಾಗಾದ್ರೆ ಜಯನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾಗ ಪರಿಚಯ ಆಗಿದೆ. 2024ರ ಜೂನ್ 8ರಂದು ನಾನು ದರ್ಶನ್ ಅವರ ಮನೆಗೆ ತೆರಳಿದ್ದೆ. ಆ ದಿನ ಅಲ್ಲಿಂದ ನನ್ನನ್ನ ದರ್ಶನ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಕರೆದೊಯ್ದ್ರು. ತದನಂತರ ಮಧ್ಯಾಹ್ನ 3 ಗಂಟೆ ಆಯ್ತು. ಪವನ್ ರೆಸ್ಟೋರೆಂಟ್ಗೆ ಬಂದು ದರ್ಶನ್ಗೆ ಮೊಬೈಲ್ ನಲ್ಲಿ ಏನೋ ತೋರಿಸಿದ್ದೆ. ಅದನ್ನ ನೋಡಿ ಕೋಪಗೊಂಡ ದರ್ಶನ್ ತಕ್ಷಣವೇ ಪವಿತ್ರ ಗೌಡಕ್ಕೆ ಕರೆ ಮಾಡಿ ಮಾತನಾಡಿದ್ರು. ಬಳಿಕ ಪವಿತ್ರ ಗೌಡ ನಿವಾಸದ ಕಡೆಗೆ ಕಾರು ಚಲಾಯಿಸುವಂತೆ ನನಗೆ ಸೂಚನೆಯನ್ನ ನೀಡಿದ್ರು. ಸಂಜೆ 4:30ಕ್ಕೆ ಪವಿತ್ರ ಗೌಡ ನಿವಾಸ ತಲುಪಿದ ದರ್ಶನ್ ಹಾಗೂ ಪವಿತ್ರ ಒಂದೇ ಕಾರಿನಲ್ಲಿ RR ನಗರದ ಪಟ್ಟಣಗೆರೆ ಶೆಡ್ಗೆ ನಾವು ಹೋಗಿದ್ವಿ. ತದನಂತರ ಶೆಡ್ಗೆ ಪ್ರವೇಶಿಸಿದಾಗ 30 ವರ್ಷದ ರೇಣುಕಾಸ್ವಾಮಿ ತಲೆ ಬಾಗಿಸಿಕೊಂಡು ಕುಳಿತಿದ್ದ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್ ಹಾಗೂ ನಂದೀಶ್ ಕೂಡ ಇದ್ರು. ಇನ್ನು ನನ್ನ ಪವಿತ್ರಕ್ಕೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತೀಯಾ ನೀನು ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ. ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದ್ರು. ನಂತರ ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ. ತದನಂತರ ರೇಣುಕಾಸ್ವಾಮಿಯ ಬಟ್ಟೆ ಬಿಚ್ಚಿ ಒಳ ಉಡುಪಿನಲ್ಲಿ ನಿಲ್ಲಿಸಲಾಯಿತು. ನಂದೀಶ್ ಆತನನ್ನ ಟಾಟಾ ಎಸ್ ವಾಹನಕ್ಕೆ ನೇಣು ಹಾಕಲು ಯತ್ನಿಸಿದ್ರೆ ನಾಗರಾಜ್ ನೈಲಾನ್ ಹಗ್ಗದಿಂದ ಹಾಗೂ ನಂದೀಶ್, ಪವನ್ ಮರದ ಕೋಲಿನಿಂದ ಬಾರಿಸಿದ್ದಾರೆ. ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ ಹೆಸರಿನ ಪ್ರೊಫೈಲ್ ಕೂಡ ಪತ್ತೆಯಾಗಿದೆ. ಇನ್ನು ಅದರಲ್ಲಿ ಹಲವು ಮಹಿಳೆಯರಿಗೆ ಅಶ್ಲೀಲ ಮೆಸೇಜ್ ಅನ್ನ ಕೂಡ ಆತ ಕಳಿಸಿದ್ದಾನೆ ಅನ್ನೋದು ಕಂಡು ಬಂದಿದೆ. ದರ್ಶನ್ ಆತನ ಒಳ ಉಡುಪನ್ನ ತೆಗೆಸಿ ಖಾಸಗಿ ಅಂಗಕ್ಕೆ ಸಾಲು ಸಾಲು ಒದೆಗಳನ್ನ ಕೊಟ್ಟಿದ್ದಾನೆ. ಕೊನೆಗೆ ರೇಣುಕಾಸ್ವಾಮಿಯ ಎದೆ ತುಳಿದು ವಿನಯ್ ಜೊತೆ ಸಂಜೆ 5:30ಕ್ಕೆ ಸ್ಥಳದಿಂದ ಹೋಗಿದ್ದಾರೆ. ನಾನು ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಈ ಪ್ರಕರಣ ಅಲ್ಲಿ ಗಂಭೀರವಾಗಿದೆ, ಯಾರನ್ನಾದ್ರೂ ಶರಣಾಗುವಂತೆ ಮಾಡಿ ಅಂತ ಹೇಳಿ ಸಲಹೆಯನ್ನ ನೀಡಿದ್ದಾರೆ ದರ್ಶನ್. ತದನಂತರ ರಾಘವೇಂದ್ರ ಹಾಗೂ ನಂದೀಶ್ ಮತ್ತು ಪವನ್ ಶರಣಾಗಲು ಕೂಡ ಒಪ್ಕೊಂಡಾಗ ರೇಣುಕಾಸ್ವಾಮಿ ಮೃತದೇಹವನ್ನ ಸತ್ವ ಅಪಾರ್ಟ್ಮೆಂಟ್ ಬಳಿಯ ಚರಂಡಿಗೆ ನಾವು ಬಿಸಾಡಿದ್ವಿ. ತದನಂತರ ಬಳಿಕ ಅವರು ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದಾರೆ. ಈ ಮಧ್ಯೆ ಶವ ಸಾಗಾಟ ಸಾಕ್ಷಿ ಹೇಳಿಕೆಯಿಂದ ದರ್ಶನ್ಗೆ ಇಲ್ಲಿ ಸಂಕಷ್ಟ ಫಿಕ್ಸ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಒಳಸಂಚಿನ ರಹಸ್ಯ
ಒಂದೊಂದಾಗಿ ಪ್ರದೋಷ್ ಬಯಲು ಮಾಡಿದ್ದಾನೆ. ಆಕ್ಷೇಪಣೆಗೆ ಅವಕಾಶ ಇಲ್ಲದಿರುವುದರಿಂದ ದರ್ಶನ್ಗೆ ಇಲ್ಲಿ ಟೆನ್ಷನ್ ಶುರುವಾಗಿದೆ. ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಭೀಕರ ಕೊಲೆ ಘಟನೆಯನ್ನ ಬಿಚ್ಚಿಟ್ಟಿರುವ ಪ್ರದೋಷ್ 11 ಪುಟಗಳ ಅರ್ಜಿಯಲ್ಲಿ ಘಟನೆಯನ್ನ ವಿವರಿಸಿದ್ದಾನೆ. A14 ಆರೋಪಿ ಪ್ರದೋಷ್. ಸಾಕ್ಷಿ ಮುಚ್ಚಿ ಹಾಕಲು ದರ್ಶನ್ ನೀಡಿದ್ದರೆನ್ನಲಾದ ಹಣದ ಆಮಿಷವನ್ನ ಒಡ್ಡಲಾಗಿದೆ. ಹಣದ ಆಮಿಷ ಮತ್ತು ಬೆದರಿಕೆಗಳ ವಿವರವನ್ನ ಪ್ರದೋಷ್ ಒಂದೊಂದಾಗಿ ಉಲ್ಲೇಖವನ್ನ ಮಾಡಿದ್ದಾನೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಉಲ್ಲೇಖಿಸಿರುವ ಅಂಶಗಳಿಂದಲೇ ಈಗ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸೂಚನೆಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆಯಿಂದ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ಗೆ ಇಲ್ಲಿ ಕೊಲೆ ನಡೆದ ದಿನ ಎಲ್ಲಾ ಸತ್ಯವನ್ನ ಪ್ರದೋಷ್ ಇಲ್ಲಿ ಬಿಚ್ಚಿಟ್ಟಿದ್ದಾನೆ. ಈ ಕಾರಣದಿಂದ ಈಗ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಒಂದ್ ಕಡೆ 11 ಪುಟಗಳ ಅರ್ಜಿಯಲ್ಲಿ ಈ ಘಟನೆಯ ಬಗ್ಗೆ ಪ್ರದೋಷ್ ವಿವರಣೆಯನ್ನ ನೀಡಿದ್ದಾನೆ. ಆ ದಿನ ಏನಾಯ್ತು, ಮೆಸೇಜ್ ಅನ್ನ ಯಾರಿಗೆ ತೋರಿಸಿದ್ರು, ಅಲ್ಲಿಂದ ಅವರು ಎಲ್ಲಿ ಹೋದ್ರು, ಹಾಗೆ ರೇಣುಕಾ ಸ್ವಾಮಿಯನ್ನ ಯಾರು ಕರ್ಕೊಂಡು ಬಂದ್ರು, ಇನ್ನು ಅವನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಬಳಸಿದ್ರು ಅನ್ನೋದನ್ನ ಇಂಚಿಂಚಾಗಿ ಪ್ರದೋಷ್ ಇಲ್ಲಿ ಬಾಯಿ ಬಿಟ್ಟಿದ್ದಾನೆ. ಇದರಿಂದ ದರ್ಶನ್ಗೆ ಮತ್ತಷ್ಟು ಇಲ್ಲಿ ಸಂಕಷ್ಟ ಎದುರಾಗುವ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ದರ್ಶನ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಬಲವಾದ ಆಧಾರವನ್ನ ಒದಗಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2003ರಿಂದಲೇ ನನಗೆ ದರ್ಶನ್ ಪರಿಚಯ ಇದ್ದಾರೆ ಅಂತ ಹೇಳಿ ಯಾವಾಗ ಅವರ ಪರಿಚಯ ಆಗಿದೆ, ಪರಿಚಯ ಸ್ನೇಹಕ್ಕೆ ಯಾವಾಗ ತಿರುಗಿತು, ಅದೇ ರೀತಿಯಾಗಿ ಅಲ್ಲಿಂದ ಅವರ ಫ್ರೆಂಡ್ಶಿಪ್ ಆಗಿರ್ಲಿ, ಇನ್ನು ಆ ಕೊಲೆಯ ತನಕ ಬಂದು ನಿಂತಿರುವಂತದ್ದು. ಪ್ರದೋಷ್ ಆ ದಿನ ನಡೆದಂತಹ ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಈಗಾಗಲೇ ಹೇಳಿರುವಂತದ್ದು. 11 ಪುಟಗಳ ಸಲ್ಲಿಕೆಯನ್ನ ನೀಡಿದ್ದಾನೆ ಪ್ರದೋಷ್.